ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ನೋಡಿ. ನೀವು ಚೆನ್ನಾಗಿದ್ದೇ ಇರ್ತೀರ ಅಂತ ನನ್ನ ಭಾವನೆ. ನೋಡಿ, ನಾವು ಕಾರ್ಗಲ್ದಿಂದ ಆ, ಶೃಂಗೇರಿ ಶಾರದಾಂಬೆ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ರೋಡು ದಾರಿಯಲ್ಲಿ ಹೋಗ್ತಾ ಇಷ್ಟು ಒಳ್ಳೆ ಪ್ರಶಾಂತವಾದ ರೋಡು, ಭಾಳ ಚಂದ ಐತ್ರಿ ರೋಡು. ಗಿಡ ಗಂಟಿಗಳು ನೋಡೋಕ್ಕೆ ಒಂದು ಸುಂದರ, ಕಣ್ಣಿಗೆ ಹಬ್ಬ. ದಾರಿ ಉದ್ದಕ್ಕೂ ಗಿಡಗಳು ನೋಡೋದ್ರಲ್ಲೇ ಆ ಊರು ಯಾವಾಗ ಬಂತು ಅಂತಲೇ ಗೊತ್ತಾಗಲ್ಲ. ಆ್ಯಕ್ಚುಲಿ ಅಲ್ಲಿಂದ ನಾವು 4 ಗಂಟೆ ಬಿಟ್ಟಿದ್ವಿ. ಈ ದಾರಿ ಮಧ್ಯೆ ಗಿಡ ಅದೆಲ್ಲ ನೋಡೋದ್ರೊಳಗೆ ಕತ್ಲಾಗ್ತಾ ಬಂತು. ಅದೇ ಗೊತ್ತಾಗಲಿಲ್ಲ ನಮಗೆ. ದಾರಿಲಿ ಹೋಗುವಾಗ ನಮಗೆ ಇದು ನೋಡ್ರಿ, ಗೋಡಂಬಿ ಗಿಡ ಕಂಡಿತು. ರೆಡ್ ಕಂಡ ತಕ್ಷಣವೇ ಸ್ವಲ್ಪ ನೋಡೋಣ ಇಳೀರಿ ಅಂತಂದು ನಿಂತ್ಕೊಂಡು ಅದು ಹಣ್ಣು ತೊಗೊಂಡಿವಿ. ಗೋಡಂಬಿ ಹಣ್ಣು ನಾನು ತಿಂದಿರಲಿಲ್ಲ ಆ್ಯಕ್ಚುಲಿ. ಅದು ಮಾಮೂಲಿ ಡ್ರೈ ಫ್ರೂಟ್ಸ್ ತಿಂತಿರ್ತೀವಿ ಬಿಡಿ. ಹಣ್ಣು ತಿಂದಿರಲಿಲ್ಲ. ಹಣ್ಣು ತಿನ್ನಬೇಕು ಅಂತ ಹಣ್ಣನ್ನ ಆ ಗಿಡದಿಂದ ತೊಗೊಂಡ್ವಿ. ಒಂದೆರಡು ಕೆಳಗೆ ಬಿದ್ದಿದ್ವು ಕೂಡ. ಅದು ಗೋಡಂಬಿ ತೋಟನೇ ಇತ್ತಲ್ಲಿ. ಕಾರ್ ನಿಲ್ಲಿಸಿ ನಾವು ಅದು ಹಣ್ಣು ತೊಗೊಂಡ್ವಿ. ಒಂದು 4-5 ತೊಗೊಂಡ್ವಿ. ಎಲ್ಲರೂ ಒಂದೊಂದು ತೊಗೊಂಡು ತಿಂದ್ವಿ. ದಾರಿ ಮಧ್ಯೆ ನಿಮಗೂ ಕೂಡ ಯಾವುದಾದ್ರು ಹಣ್ಣಿನ ಗಿಡ ಸಿಕ್ಕರೆ ಟೇಸ್ಟ್ ಮಾಡಿ, ತೊಂದರೆ ಇಲ್ಲ. ದಾರಿಯಲ್ಲಿ ಬರಬೇಕಾದ್ರೆ ನನ್ನ ಮೊಮ್ಮಗ ನೋಡಿ, ಅದು ಕಾರಲ್ಲಿ ಮ್ಯೂಸಿಕ್ ಹಚ್ಚಿತ್ತು. ಅದು ಮ್ಯೂಸಿಕ್ ಡ್ಯಾನ್ಸ್ ಮಾಡ್ತಾಯಿದ್ದ. ಅವನ ಸ್ಟೆಪ್ ಹಾಕೋದು ನೋಡಿ ಎಲ್ಲ ವಿಡಿಯೋ ಮಾಡಿದ್ದಾರೆ. ಇವನು ಶ್ರೀಹರಿ ಮಗ. ಇವರೆಲ್ಲ ಡ್ಯಾನ್ಸ್ ಅದು ಮ್ಯೂಸಿಕ್ಕಿಗೆ ತಕ್ಕಂಗೆ ಡ್ಯಾನ್ಸ್ ಮಾಡ್ತಾ ಇದ್ದ ನೋಡಿ. ಇದು ಮ್ಯೂಸಿಕ್ ಇಟ್ಟಿದ್ದೆ ಅಂತಂದರೆ ಇದು ಕಾಪಿರೈಟ್ ಅಂತ ಬರುತ್ತೆ. ಹಾಗಾಗಿ ನಾನು ಮ್ಯೂಸಿಕ್ನ ಕಟ್ ಮಾಡಿದ್ದೀನಿ. ನಿಮಗೆ ಇದು ಮೂಕರ ಥರ ಡ್ಯಾನ್ಸ್ ಕಾಣಿಸ್ತಿರ್ಬೇಕು. ಡ್ಯಾನ್ಸ್ ಅವ್ನು ನೋಡೋದೇ ಒಂಥರ ಖುಷಿ. ಎಷ್ಟೊಂದು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ. ದಾರಿ ಕತ್ಲಾಗಿತ್ತು ನೋಡ್ರಿ. ಕತ್ಲಾದರೂ ಕೂಡ ಅವನಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದ. ಅವನಿಂದ ನಮಗೂ ಕೂಡ ಟೈಮ್ ಪಾಸ್ ಆಯಿತು. ನೋಡೋದ್ರಲ್ಲೇ ಶೃಂಗೇರಿ ಶಾರದಾಂಬೆ ದೇವಸ್ಥಾನ ಬಂದ್ಬಿಡ್ತು. ರಾತ್ರಿ ನಾವು ಬಂದ ತಕ್ಷಣ ಎಂಟ್ರಿಯಲ್ಲಿ ಕಂಡಿರೋ ದೃಶ್ಯ ಇದು. ಶೃಂಗೇರಿ ಶಾರದಾಂಬೆ ದೇವಿ ದರ್ಶನ ಮಾಡಿದ್ವಿ. ಶಾರದಾಂಬೆ ದರ್ಶನ ಮಾಡಿ ಅಲ್ಲಿ ಪ್ರಸಾದ ಇತ್ತು. ಪ್ರಸಾದ ಮಾಡಿಕೊಂಡು ರೂಮಿಗೆ ಹೋಗ್ತೀವಿ. ರೂಮ್ ಮಾಡ್ಕೊಂಡು ಅಲ್ಲಿ ಇದ್ವಲ್ಲ, ರೂಮ್ ಮಾಡ್ಕೊಂಡು ಫ್ರೆಶ್ ಆಗಿ ಸಹನ ಮಗಳ ಜೊತೆ ದೇವಸ್ಥಾನಕ್ಕೆ ಎಲ್ಲರೂ ಯಾರ್ಯಾರಿಗೆ ಹೆಂಗೆ ದೇವಸ್ಥಾನ ಪಕ್ಕನೇ ರೂಮ್ ಇತ್ತು. ಹಾಗಾಗಿ ಅವ್ರವ್ರ ಅನುಕೂಲ ಆದಂಗೆ ಯಾರು ಬೆಳಗ್ಗೆ ಜಲ್ದಿನೇ ಎದ್ದು, ನಾನಂತೂ 6:30-7 ಗಂಟೆ ಸುಮಾರು 6:30 ಆಗಿತ್ತು ನಾನು ದೇವಸ್ಥಾನ ಬರಬೇಕಾದ್ರೆ. ಯಾರು 5 ಗಂಟೆ 5:30 ರೆಡಿಯಾಗಿ ಬಂದು ದೇವಸ್ಥಾನದ ಹತ್ರ ದರ್ಶನ ಮಾಡೋದು ಎಲ್ಲ ನೋಡ್ತಾಯಿದ್ರು. ನಾನು ದೇವಸ್ಥಾನ ಜೊತೆ ಫುಲ್ಲು ವೀಡಿಯೋ ಬರುತ್ತಾ ಅಂತ ನೋಡಿ ಟ್ರೈ ಮಾಡಿ ತಕ್ಕೊಂಡೆ. ಸಹನ ಮಗಳ ಜೊತೆ ಕೂಡ ತಕ್ಕೊಂಡೆ ವೀಡಿಯೋನ ನೋಡಿ. ಇದು ಮುಖ್ಯ ದ್ವಾರ. ಇದು ಶೃಂಗೇರಿ ಶಾರದಾಂಬೆ. ಇದು ನನ್ನ ಮಗಳು ಮೊಮ್ಮಗ ಬಂದರು ನೋಡಿ. ಅಮ್ಮ ಶ್ರೀಹರಿ ಅದು ಶೃಂಗೇರಿ ಶಾರದಾಂಬೆದು ದೊಡ್ಡ ಅಂಗಳ ನೋಡಿ. ಹಾಗಾಗಿ ದೊಡ್ಡ ದೇವಸ್ಥಾನ. ಎಲ್ಲರೂ ಫ್ರೀಯಾಗಿ ಯಾರ್ದವ್ರು ಏನೇನು ನೋಡ್ಬೇಕನ್ಸುತ್ತೆ ಅದೆಲ್ಲ. ಅಂದರೆ ಅಲ್ಲಿ ನದಿ ಕೂಡ ಇದೆ. ನದಿ ನೋಡೋಕ್ಕೆ ಇದು ಸಿಕ್ಕಾಪಟ್ಟೆ ದೇವಸ್ಥಾನಗಳಿದ್ದಾವೆ. ಅಲ್ಲೆಲ್ಲ ನೋಡೋಕ್ಕೆ ಫ್ರೀಯಾಗಿ ಅವ್ರವ್ರು ನೋಡ್ತಾಯಿದ್ರು. ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊಂಡು ನೋಡ್ತಾಯಿದ್ದೆ. ನಾನು ಕೂಡ ನನ್ನ ಜೊತೆ ಬರೋರಿಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೆ. ಅದೇ ಶ್ರೀಹರಿ ಮತ್ತು ಸಹನ ಇವರೆಲ್ಲ ನನ್ನ ಜೊತೆ ಬರ್ತಾಯಿದ್ರು, ಮಕ್ಕಳು ಮಗ. ಇದು ನೋಡಿ ಶೃಂಗೇರಿ ಶಾರದಾಂಬೆ ಪೀಠ. ಇದು ಶಾರದಾಂಬೆಯ ಮುಖ್ಯ ದೇವಸ್ಥಾನ, ಮೂಲ ದೇವಸ್ಥಾನ.
ಇಲ್ಲಿ ಒಳಗಡೆ ವಿಡಿಯೋ ಫೋಟೋ ಅಲೋಡ್ ಇಲ್ಲ, ಹಾಗಾಗಿ ಹೊರಗಡೆನೇ ಸಹನಾಗಿ ಫೋಟೋ ತೆಗೆದೆ. ಆಮೇಲೆ ನಮ್ಮ ನಾದಿನಿಯವರು ಅವರು ಬಂದರು ನೋಡಿ. ಒಬ್ಬರು ಸ್ಟೆಪ್ ಬೈ ಸ್ಟೆಪ್ ಬಂದಂಗೆ ದೇವಸ್ಥಾನದ ಒಳಗಡೆ ಬರ್ತಾಯಿದ್ವಿ. ಆಮೇಲೆ ಇವ್ರು ರೆಡಿಯಾಗಿ ಇವ್ರು ಬಂದರು. ಅವ್ರ ಜೊತೆ ಕೂಡ ನಾನು ಫೋಟೋ ತಗೊಂಡೆ. ನನ್ನ ಮೊಮ್ಮ ಯಾಕೋ ಅಳ್ತಾ ಇದ್ದಾನೆ, ಬಿದ್ನು ಅಂತ ಕಾಣಿಸುತ್ತೆ, ಹಾಗಾಗಿ ಅಳ್ತಾ ಇದ್ದ. ಇದು ಶಂಕರಾಚಾರ್ಯರು ನಿರ್ಮಾಣ ಮಾಡಿರೋ ಇಲ್ಲಿ ಸರಸ್ವತಿಯ, ನೀವು ಶೃಂಗೇರಿ ಅಂದ ತಕ್ಷಣವೇ ಈ ಗುಡಿನೇ ನೆನಪಾಗೋದು ದೇವಸ್ಥಾನ ಎಲ್ರಿಗೂ. ಅಲ್ಲಿಗೆ ದೇವಸ್ಥಾನದ ಒಳಗಡೆಯಿಂದ ಹೋದರೆ ಇದು ಗಣೇಶನ ದೇವಸ್ಥಾನ. ಮಹಾಗಣಪತಿಯ ದರ್ಶನ ಮಾಡಿರಿ. ನೋಡಿ, ಗುಡಿ ಸುತ್ತ ಮೂರ್ತಿಗಳು ಸ್ಥಾಪನೆ ಮಾಡಿದ್ದಾರೆ. ಗುಡಿ ನೋಡೋಕ್ಕೆ ಒಂಥರ ಅದ್ಭುತವಾಗಿತ್ತು. ಇಲ್ಲಿ ಗುಡಿಯ ಫುಲ್ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಗುಡಿ ಸುತ್ತರದು ಒಳ್ಳೊಳ್ಳೆ ಎಲ್ಲ ದೇವರ ವಿಗ್ರಹಗಳಿದ್ದಾವೆ. ಮೂರ್ತಿ ಚೆಂದ ಮಾಡಿದ್ದಾರೆ, ನೋಡೋಕ್ಕೆ ಸುಂದರವಾಗಿತ್ತು, ಕಲರ್ಫುಲ್ಲಾಗಿ. ಇದು ದರ್ಶನ ಮಾಡ್ಕೊಂಡು ಬಂದೆ. ಮಹಾಗಣಪತಿ ಇದು ನೋಡಿ, ಫುಲ್ ವಿಡಿಯೋ ಇದು. ಆಮೇಲೆ ಹೊರಗಡೆ ಬಂದರೆ ಇಲ್ಲಿ ನೋಡಿ, ಈ ಕಡೆಯಿಂದ ಸುತ್ತಾಕಿ ಬರೋದ್ರಿಂದ ಮುಖ್ಯ ದ್ವಾರದ ಕಡೆನೇ ಬಂದ್ವಿ. ನೋಡಿ, ಇಲ್ಲಿ ವಾಗ್ದೇವಿ ಅಕ್ಷರಾಭ್ಯಾಸ ಮಾಡಿಸೋದು ಕೂಡ ಇಲ್ಲಿ ಮಾಡ್ತಾರೆ. ಶಾರದಾಂಬೆ ಪೀಠದಲ್ಲಿ ಫಸ್ಟು ಯಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಶುರು ಮಾಡಬೇಕಾದ್ರೆ ಇಲ್ಲಿ ಶಾರದಾಂಬೆ ಹತ್ರ ಬಂದು ವಿದ್ಯಾಭ್ಯಾಸನ ಶುರು ಮಾಡ್ತಾರೆ. ಇಲ್ಲಿ ಚಾಮುಂಡಿ ಇದ್ದಾಳೆ ಈ ದೇವಸ್ಥಾನದಲ್ಲಿ. ಚಾಮುಂಡಿ, ಶಿವಲಿಂಗ ಎಲ್ಲ ಇದೆ. ಅಲ್ಲಿ ಹೋಗಿ ಬಂದ್ವಿ. ಆಮೇಲೆ ಈ ಕಡೆ ನದಿ ಇದೆ ನೋಡಿ, ನನ್ನ ಹಿಂದ್ಗಡೆ ನದಿ ಇದೆ. ಅಲ್ಲಿ ನದಿಗೆ ಒಂದ್ಸಲ ಹೋಗೋಣ ಅಂತ ನಿಮಗೆಲ್ಲ ಫುಲ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಹಾಗಾಗಿ ಒಳಗಡೆ ನಾನೇನು ವಿಡಿಯೋ ಅದೆಲ್ಲ ಮಾಡ್ಕೊಂಡಿಲ್ಲ. ಆ ತಾಯಿಯ ದರ್ಶನ ಮಾಡಿರಿ, ಹೊರಗಡೆಯಿಂದನೇ ದರ್ಶನ ಮಾಡಿರಿ. ತಾಯಿ ದರ್ಶನ ಮಾಡೋಕ್ಕೆ ಎಲ್ಲರೂ ಕುಟುಂಬ ಸಮೇತ ಬಂದಿದ್ದೀವಿ ನಾವು. ದರ್ಶನ ಮಾಡಿಕೊಂಡು ಇಷ್ಟೊಂದು ಬಿಸಿಲು ಸ್ಟಾರ್ಟ್ ಆಯಿತು ನೋಡ್ರಿ. ಬೆಳಗ್ಗೆನೇ 8 ಗಂಟೆ 7:30 8 ಗಂಟೆ ಸುಮಾರು 7:30 ಬಿಸಿಲು ಸಿಕ್ಕಾಬಿಟ್ಟೆ ಬಿಸಿಲು. ನೋಡಿ, ಶಾರದಾಂಬೆಯ ಈ ದೇವಸ್ಥಾನದಲ್ಲಿ ಪ್ರಶಾಂತವಾಗಿ, ಭಾಳ ಸುಂದರವಾದ ದೇವಸ್ಥಾನ. ಒಳ್ಳೆ ಪ್ರಕೃತಿ ಮಡಿಲಲ್ಲಿ. ಅದು ಏನಂತಾರೆ, ಅಮ್ಮ ಮಕ್ಕಳು ಇದ್ರಿ ಮಡಿಲಲ್ಲಿದ್ರಿ ಎಷ್ಟು ಸುಖ ಇರ್ತದೆ ಆ ಥರ ಅನಿಸುತ್ತೆ ಅಲ್ಲಿ. ಆ ಶಾರದಾಂಬೆ ಪೀಠದಲ್ಲಿ ಭಾಳ ಪ್ರಶಾಂತವಾದ ದೇವಸ್ಥಾನ. ಆ ದೇವಸ್ಥಾನ ನಾನು ಫುಲ್ ತೋರಿಸಿದ್ದೀನಿ ಅಂತ ಅನ್ಕೋತೀನಿ ನೋಡ್ರಿ, ಪ್ರತಿಯೊಂದು. ಆಮೇಲೆ ಈ ಕಡೆ ನದಿ ಕಡೆ ಬಂದೆ ನೋಡಿ. ನದಿ ಮೇಲೆ ನಿಂತು ನೋಡಿದಾಗ ಈ ಥರ ಕಾಣಿಸುತ್ತೆ. ಅಲ್ಲಿ ಕೆಳಗಡೆ ಹೋಗಬೇಕು, ಸಿಕ್ಕಾಪಟ್ಟೆ ಮೆಟ್ಲೆ ಇದ್ದಾವೆ. ಆ ಮೆಟ್ಲೆ ಹಿಡ್ಕೊಂಡು ಅಲ್ಲಿವರೆಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ನಮ್ಮ ನಾದಿನಿಯವರೆಲ್ಲ ಇಳಿಯೋಕ್ಕಾಗಲ್ಲ ಅಂತ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಮತ್ತು ನಮ್ಮ ಐದನವರೆಲ್ಲ, ನಮ್ಮ ಮಕ್ಕಳು ಎಲ್ಲ ಕೆಳಗಡೆ ಹೋಗಿದ್ದಾರೆ. ಅಲ್ಲಿ ಫಿಶ್ ಇದ್ದಾವೆ, ಮೀನುಗಳು ಸಿಕ್ಕಾಪಟ್ಟೆ ಇದ್ದಾವೆ. ಮೀನುಗಳಿಗೆ ಮಂಡಕ್ಕಿ ಅದನ್ನೆಲ್ಲ ತೊಗೊಂಡೋಗಿ ಹಾಕ್ತಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಮೀನುಗಳಿಗೆ ಸಿಕ್ಕಾಪಟ್ಟೆ ಜನ ಅದು ಮಂಡಕ್ಕಿ ಹಾಕಿದ್ರು ಅನಿಸುತ್ತೆ. ನಾವು ಕೂಡ ಹಾಕಿದ್ವಿ. ಅಲ್ಲಿ ಎಲ್ಲ ಜಾಸ್ತಿ ಇತ್ತು, ಹಂಗಾಗಿ ನಾನು ಈ ಸಲ ತೊಗೊಂಡು ಹೋಗೋದು ಬೇಡ ಅಂತ ಬಿಟ್ಟಿದ್ದೆ. ನಮ್ಮ ನಾದಿನಿಯವ್ರು ನೋಡ್ರಿ, ಅಲ್ಲಿ ಜೊತೆಗೆ ಯಾರೋ ಬಂದು ಕೂತಿದ್ದಾರೆ, ಜೊತೆಗೆ ಅವರು ಇವರು ಸೇರ್ಕೊಂಡು ಮಾತಾಡ್ತಾ ಕೂತಿದ್ದಾರೆ ಇಲ್ಲಿ. ಅದಕ್ಕೆ ನಾನು ಮಂಡಕ್ಕಿ ತೊಗೊಂಡು ಹೋಗಿಲ್ಲ. ಹೋಗಿ ನೋಡೋದ್ರೊಳಗೆ ಜನ ಕೂಡ ಯಾರೂ ಅಷ್ಟೊಂದು ಹಾಕಿರಲಿಲ್ಲ, ಮಂಡಕ್ಕಿನ ಸ್ವಲ್ಪ ಹಾಕಿದ್ರು. ಲಾಸ್ಟ್ ಟೈಮ್ ಬಂದಾಗ ಮೀನುಗಳು ಅಷ್ಟೊಂದು ದೊಡ್ಡವು ಇರಲಿಲ್ಲ, ಸ್ವಲ್ಪ ಮೀಡಿಯಮ್ ಇದ್ದವು. ಈ ಸಲ ನೋಡಿದರೆ ಸಿಕ್ಕಾಬಿಟ್ಟೆ ದೊಡ್ಡವಾಗಿದ್ದವು ಮೀನುಗಳು.
ಅಲ್ಲಿ ಲಿಂಗ ಸ್ಥಾಪನೆ ಮಾಡಿದ್ದಾರೆ. ಲಿಂಗ ಮತ್ತು ಪಾದುಕೆ ಬಸವಣ್ಣನೆಲ್ಲ ಕೂಡಿಸಿದ್ರು. ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಹೊಳೆ ಸ್ನಾನ ಮಾಡಿದವರು ಇಲ್ಲಿ ದರ್ಶನ ಮಾಡಿಕೊಂಡು ಮೇಲೆ ಬರೋ ಸಲುವಾಗಿ ಮಾಡಿದ್ದಾರೆ ಅನಿಸುತ್ತೆ. ಇದು ಮೇಲೆ ಹತ್ತಿದ್ರೆ ಇಷ್ಟು ಎತ್ತರ ಇದೆ ನೋಡ್ರಿ. ಒಳಗಡೆ ಫಿಶ್ಗಳು ನೋಡ್ರಿ, ಮೀನುಗಳು ಇಷ್ಟೊಂದು ದೊಡ್ಡ ದೊಡ್ಡವಾಗಿದ್ದಾವೆ ಅಂದರೆ ಕೇಳಬಾರ್ದು, ಸಿಕ್ಕಾಪಟ್ಟೆ ಮೀನುಗಳು. ಅಲ್ಲಿ ಮೀನುಗಳಿಗೆ ಲಾಸ್ಟ್ ಟೈಮ್ ಬಂದಾಗ ಬಹಳಷ್ಟು ಮಂಡಕ್ಕಿ ಅವೆಲ್ಲ ತೇಲಾಡ್ತಿದ್ವು. ಅದೆಲ್ಲ ಸುಮ್ಮನೆ ಜಾಸ್ತಿಯಾಗಿ ತಿನ್ನಲ್ಲೇನೋ ಅಂತ ಅಂದ್ಕೊಂಡು ನಾನು ಭಾಳಷ್ಟು ಜನ ಹಾಕ್ತಾರಂತ ನಾನು ಕೂಡ ತಂದಿರಲಿಲ್ಲ. ಮೀನುಗಳಿಗೆ ಆಹಾರ ಹಾಕೋದು ಒಳ್ಳೆಯದು ಅಂತ ಅಂತಾರೆ. ಅದು ಐಶ್ವರ್ಯ ವೃದ್ಧಿ ವಾಸ್ತು ಪ್ರಕಾರ ಏನು ಒಳ್ಳೆಯದು ಅಂತ ಹೇಳ್ತಾರೆ. ಐಶ್ವರ್ಯ ವೃದ್ಧಿ ಆಗ್ತದೆ ಅಂತೇನೋ ಅಂತಾರೆ. ಅದು ಹಾಕೋದು ಒಳ್ಳೆಯದು, ಅತಿ ಆಗಬಾರ್ದು ಅಷ್ಟೇ. ನೋಡ್ರಿ, ಇಷ್ಟು ಸುಂದರವಾದ ನದಿ, ಎಷ್ಟು ಪ್ರಶಾಂತವಾಗಿದೆ. ನಾನು ಕೆಳಗಡೆ ಇಳಿದು ತೋರಿಸಿದೆ ನೋಡ್ರಿ. ಮತ್ತೆ ಸ್ವಲ್ಪ ಮೇಲೆ ಬರ್ತಾ ಇದ್ದೀನಿ. ಮೇಲೆ ಬಂದಾಗ ಈ ಥರ ಕಾಣಿಸ್ತಾ ಇದೆ. ನಿಮಗೆ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಬ್ಯೂಟಿಫುಲ್ ಅದ ನದಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆಲ್.